ಸಿಎಂ ಕುರ್ಚಿಯ ಒಂದು ಬದಲಾವಣೆಯ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ ಅಥವಾ ಆ ಒಂದು ಚಿಂತೆಯನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಕೆಲವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಿಎಂ ಸ್ಥಾನದಿಂದ ಅವರನ್ನು ಏನಾದರೂ ನೀವು ಕೆಳಗಿಳಿಸಿದ್ರೆ ಕಾಂಗ್ರೆಸ್ಸೇ ಇರಲ್ಲ, ವೈಟ್ ವಾಶ್ ಆಗಿಬಿಡುತ್ತೆ ಅಂತ ಕೆಲವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಬೆಂಬಲಿಗರು. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತಹ ಒಂದು ಚಿಂತೆ ಮಾಡೋದೇ ಬೇಡ ನೀವು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಸಿಎಂ ಸ್ಥಾನದಿಂದ ಅವರನ್ನು ಕೆಳಗಿಳಿಸಿದ್ರೆ ಕಾಂಗ್ರೆಸ್ ವೈಟ್ ವಾಶ್ ಆಗೋಗ್ಬಿಡುತ್ತೆ ಹೀಗಂತ ತುಮಕೂರಿನಲ್ಲಿ ಅಹಿಂದ ಮುಖಂಡರಿಂದ ಪ್ರತಿಭಟನೆ ನಡೆದಿದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿದೆ. ಸಿದ್ದರಾಮಯ್ಯ ಬೆಂಬಲಿಗರಿಂದ ಅಹಿಂದ ಅಸ್ತ್ರ ಹೂಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇರಬೇಕಂತ ಪೂಜೆ ಮಾಡಿ ದೇವಸ್ಥಾನದ ಮುಂಭಾಗದಲ್ಲಿ 101 ತೆಂಗಿನಕಾಯಿಯನ್ನು ಹೊಡೆದು ಅಹಿಂದ ನಾಯಕರು ಈ ರೀತಿಯಾಗಿ ಘೋಷಣೆಯನ್ನು ಕೂಗಿರುವಂಥದ್ದು. ರಸ್ತೆಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಬಲಿಗರೆಲ್ಲರೂ ಕೂಡ ದೆಹಲಿಯ AICC ಕಚೇರಿಗೆ ಮುತ್ತಿಗೆ ಕೂಡ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ಈಗ CM ಆಗಿದ್ದಾರಲ್ಲ, ಅವರೇ CM ಆಗಿ ಮುಂದುವರಿಬೇಕು. ಒಂದು ವೇಳೆ ನೀವೇನಾದರೂ ಅವರನ್ನು ಕೆಳಗಿಳಿಸ್ತೀವಿ ಅಥವಾ ಕೆಳಗಿಳಿಸುವಂತಹ ಒಂದು ಚಿಂತೆಯನ್ನು ಮಾಡಿದ್ರೂ ಕೂಡ ಅದನ್ನು ನಾವು ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮ ಆಗುತ್ತೆ. ನಾವು AICC ಕಚೇರಿಗೆ, ದೆಹಲಿಯಲ್ಲಿರುವಂತಹ AICC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಹಿಂದ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಬಗ್ಗೆ. ಎಲ್ಲ ಸಮಾಜ ಮುಖಂಡರು ಬಂದಿದೆ, ಅವರೆಲ್ಲ ನಾನು ಧನ್ಯವಾದ. ಈಗ ನಮ್ಮ ರಕ್ತದ ಕಣ ಕುಲಿಯುತ್ತಿದೆ. ಈ 5 ಗ್ಯಾರಂಟಿಯನ್ನು ಏನ್ ಕೊಟ್ಟಿದ್ದಾರೆ, ಎಲ್ಲ ರಾಜ್ಯದವರು ಕರೆದು ಶಕ್ತಿಯನ್ನು ತುಂಬಬೇಕು. ನಾವಿಲ್ಲೇ ಏನ್ ಹಿಂದುಳಿದ ವರ್ಗದ ಪೂರ್ತಿ 11 ತಾಲೂಕಲ್ಲಿ ಇದ್ದೀವಿ. ಇವತ್ತು ದೇವರಾಜ ಅರಸು ಅವ್ರನ್ನ ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ನಾವು ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವ್ರನ್ನ. ಇವತ್ತೇನು ಕರ್ನಾಟಕ ಸಮೃದ್ಧಿಯಿಂದ ಹೊಟ್ಟೆ ತುಂಬಾ ಊಟ ಮಾಡ್ತಿದೆ, ನೆಮ್ಮದಿಯಾಗಿ ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಓಡಾಡ್ತಿದ್ದಾರೆ. ಇವತ್ತು ವಿದ್ಯಾನಿಧಿ ಇದೆ. ಇಂಥ ಎಲ್ಲ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲಾ ಆಡಳಿತಾತ್ಮಕ ಚಿಂತನೆಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಶಾಭಾವನೆ ಅವರು ಇಡೀ ಭಾರತ AICCಗೆ ಅಧ್ಯಕ್ಷ ಆಗ್ಲಿ ಅನ್ನೋದು ನಮ್ಮ ಒಂದು ಒತ್ತಾಸೆ ಇದೆ ಮುಂದಿನ ದಿನದಲ್ಲಿ. ಯಾಕಂದ್ರೆ ಇವರ ಒಂದು ಸೇವೆಯನ್ನು ಪರಿಗಣಿಸಬೇಕು ನಾವು. ಯಾಕಂದ್ರೆ ಇವರಿಂದ ಕರ್ನಾಟಕ ನೆಮ್ಮದಿಯಾಗಿ ಮಲಗಿದೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಇನ್ನೂ 2 ವರ್ಷ ಮುಂದುವರಿಲಿ. ಮುಂದಿನ ದಿನದಲ್ಲಿ 2028ರಲ್ಲಿ ಯಾರೇ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಯಾಕಂದ್ರೆ ಪಂಚ ಗ್ಯಾರಂಟಿಗಳಿಂದ ಇವತ್ತು ಕರ್ನಾಟಕದ ಜನ ನೆಮ್ಮದಿಯಾಗಿದ್ದಾರೆ. ಹಾಗಾಗಿ 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅವಾಗ AICC ಅವರು ಯಾರನ್ನಾದ್ರೂ ತೀರ್ಮಾನ ಮಾಡಿ ಯಾರಾದ್ರೂ ಅಧ್ಯಕ್ಷ ಆಗ್ಲಿ, ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ, ಈ ಬಾರಿ ಮುಖ್ಯಮಂತ್ರಿ ಅವರನ್ನು ಮುಂದುವರಿಸಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತೀವಿ. ಇವರ ಸೇವೆಯನ್ನು ಪರಿಗಣಿಸಿ ಮುಂದಿನ ದಿನದಲ್ಲಿ AICC ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಿ ನಾವು ಹಿಂದುಳಿದ ವರ್ಗದಿಂದ ಒತ್ತಾಯಿಸ್ತೀವಿ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದ್ರೆ ಸಿದ್ದರಾಮಯ್ಯ ಅವರ ಆಡಳಿತ. ಯಾಕೆ ಅಂದ್ರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಇರಿಸುವಂತ ಕೆಲಸ ಮಾಡ್ಕೊಡುದು. ಇದು ಸಿದ್ದರಾಮಯ್ಯ ಅವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರುವಂತ ವಿಚಾರ. ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಒಬ್ಬ ಅವ್ರದಂದ್ರೆ ಹೇಳಿದ್ರೆ ಈ ರಾಷ್ಟ್ರದ ಐಕಾನ್.
ಹಿಂದುಳಿದ ವರ್ಗ ಹೈಕಾನ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯ ಇವತ್ತು 28ಕ್ಕೆ ಸಿದ್ದರಾಮಯ್ಯರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಎಲ್ಲಾ ಹಿಂದುಳಿದ ವರ್ಗಗಳ ಅಹಿಂದ ವರ್ಗದ ಬೇಡಿಕೆ. ಆದ್ರಿಂದ ಇವತ್ತು ಕೇಂದ್ರ ನಾಯಕರು ಏನಿದ್ದಾರೆ, ರಾಜ್ಯ ನಾಯಕರು ಏನಿದ್ದಾರೆ, ಇದನ್ನ ಕೂಡಲೇ ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಹೇಳಿ ಹೇಳಬೇಕು. ಹೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಹಿಂದ ಶಕ್ತಿ ಜೋರಾಗಿದೆ. ಈ ರಾಜ್ಯದಲ್ಲಿ 70% ಅಹಿಂದ ವೋಟರ್ಸ್ ಇದ್ದಾರೆ. ಆದ್ರಿಂದ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಾಣ್ ಕೂಡ್ದು. ಇದು ನಮ್ಮ ಎಲ್ಲ ಅಹಿಂದ ವರ್ಗದ ಒಕ್ಕೂಟದ ನಿರ್ಧಾರ. ಇವತ್ತೇನ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತೀನಿ ಅಂದ್ರೆ ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಆಗುವಂತ ಸಂದರ್ಭ ಖಂಡಿತ ಬರುತ್ತೆ. ಅದು ಹಾಗೆ ಆಗುತ್ತೆ. ಆದ್ರಿಂದ ಕೇಂದ್ರ ಸಂಘದವರು ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕು ಅಂತ ಹೇಳ್ಬೇಕು ಕೂಡಲೇ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಡೆಲ್ಲಿಗೆ ಹೋಗುವಂತ ಎಲ್ಲ ಹಿಂದೆ ವರ್ಗ ಡೆಲ್ಲಿಗೆ ಹೋಗ್ತೀವಿ, ಡೆಲ್ಲಿಲಿ ಹೋರಾಟ ಮಾಡ್ತೀವಿ, ರಾಜ್ಯದ ಹೋರಾಟ ಮಾಡ್ತೀವಿ, ರಾಜ್ಯದ ಹೋರಾಟ ಮಾಡ್ತೀವಿ, ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ, ತಾಲೂಕು ಮಟ್ಟದ ಹೋರಾಟ ಮಾಡ್ತೀವಿ, ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತೀವಿ. ಇವತ್ತು ಸಿದ್ದರಾಮಯ್ಯರ ಅಭಿಮಾನ ಬಳಗ ಇಡೀ ರಾಜ್ಯಾದ್ಯಂತಲಿದೆ. ಈ ಸಿದ್ದರಾಮಯ್ಯ ಅಭಿಮಾನಿಗಳು ರಾಜ್ಯಾದ್ಯಂತ ಅವ್ರೇನಾದ್ರು ತಂಗಿ ಎದ್ಬಿಟ್ಟೆ ಈ ರಾಜ್ಯದಲ್ಲಿ ಬಹಳ ಕೆಟ್ಟ ಪರಿಣಾಮ ಬೀರುವಂತ ಸಂದರ್ಭ ಬರುತ್ತೆ. ಆದ್ರಿಂದ ಕೇಂದ್ರ ಸಂಘದವರು ಇದನ್ನ ಕೂಡಲೇ ಸಿದ್ದರಾಮಯ್ಯರು 5 ವರ್ಷ ಮುಂದುವರಿಲಿ ಅಂತ ಹೇಳಿ, 2 ವರ್ಷ ಮುಂದುವರಿಲಿ ಅಂತ ಹೇಳಿ ಕೂಡಲೇ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 2023ರಲ್ಲಿ ಏನ್ ಮಾತುಕತೆ ಆಗಿತ್ತು, 5 ವರ್ಷ ಇವ್ರ ನಾಯಕತ್ವದಲ್ಲೇ ಮುಂದುವರಿಬೇಕು ಅಂತೇಳಿ, ಅದು ಮುಂದುವರಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಪ್ಪಂದದಿಂದ ಅಹಿಂದ ವರ್ಗದವರು ಅವ್ರನ್ನ 5 ವರ್ಷ ಮುಂದುವರಿಸಬೇಕು. 5 ವರ್ಷ ಮುಂದುವರಿಸಿಲ್ಲ ಅಂದ್ರೆ ನಾವು ಇಡೀ ಕರ್ನಾಟಕವನ್ನ ಬಂಧನ ಮಾಡ್ತೇವೆ. ನಮ್ಮ ಜೊತೆನಲ್ಲಿ ಏನು ಇಡೀ ಭಾರತದಲ್ಲಿ 5 ಗ್ಯಾರಂಟಿಯನ್ನ ಕೊಟ್ಟು ಜಯಿಸಿಕೊಂಡಿರೋದು ಏಕೈಕ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನವರು. ನಿಂತಿದ್ದಿರೋ ದಿನಗಳಲ್ಲಿ ಆರ್ಥಿಕ ಹಿಂದೆಗಡೆ ಎಲ್ಲ ಒಂದ್ ಕಡೆ ನಮ್ಮ ರಾಜಣ್ಣನ್ನು ಕೂಡ ಕೆಳಗಿಳಿಸಿದ್ರು, ಸಚಿವ ಸ್ಥಾನ ಕೊಡ್ಲಿಲ್ಲ. ಇದು ಕೂಡ ಎಲ್ಲ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಏನೋ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ ನಾಯಕರನ್ನೆಲ್ಲ ಮುಳುಗಿಸ್ಬೇಕು ಅಂತೇಳಿ ಇದನ್ನ ನಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನೋ ಸಿದ್ದರಾಮಯ್ಯವ್ರನ್ನ 2 ವರ್ಷಕ್ಕೆ ಕೈ ಬಿಟ್ರೆ ನಾವು ಸಂಪೂರ್ಣವಾಗಿ ಅಹಿಂದ ವರ್ಗದವರು ವೋಟ್ ಹಾಕಲ್ಲ ಕಾಂಗ್ರೆಸ್ಗೆ. ಮುಂದಿನ ದಿನ ಏನು ಇವರು ನೇತೃತ್ವದಲ್ಲೇ 28ಕ್ಕೆ ಬೇಕಾದ್ರೆ ಯಾರ ನಾಯಕತ್ವದಲ್ಲಿ ಕೂಡ ಚುನಾವಣೆ ಮಾಡ್ತಾರೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಈಗ 5 ವರ್ಷಕ್ಕೆ ಏನು ಇವರ ಮುಖಂಡತ್ವದಲ್ಲಿ 136 ಸೀಟ್ ಬಂದಿದೆ. ಒಂದು ಕಪ್ಪು ಚಿಕ್ಕೇನೂ ಕೂಡ ಇನ್ನೂ ಕೂಡ ಸಿದ್ದರಾಮಯ್ಯನವ್ರದಿಲ್ಲ. ದಯಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.